ಇವತ್ತು ಪಾನಿಪುರಿ ಮಾಡೋಣ. ಅದಕ್ಕೆ ಬೇಕಾಗಿರೋದು ಪಾನಿಪುರಿಗೆ ಪೂರಿ, ಅದಕ್ಕೆ ಪಾನಿ ಮಾಡಬೇಕಲ್ಲ, ಅದಕ್ಕೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಇದು ರುಬ್ಬಿ ಆಮೇಲೆ ಸೋಸ್ಕೊಳ್ಳೋದಕ್ಕೆ ಆಲೂಗಡ್ಡೆ, ಬಟಾಣಿ, ಕೊತ್ತಂಬರಿ, ಹಾಗೆ ಈರುಳ್ಳಿ, ಮೆಣಸಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಒಂದೊಳ್ಳೆ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಆಲ್ರೆಡಿ ರುಬ್ಬಿರೋದನ್ನು ಸ್ವಲ್ಪ ಸೋಸ್ಕೊಂಡು ಆ ನೀರಿಗೆ ಮಿಶ್ರಣ ಮಾಡ್ಕೊಳ್ಳೋದು. ಅದಕ್ಕೆ ನಾವಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ನಾನು ಆವಾಗಲೇ ಹೇಳಿದಾಗೆ ಚಾಟ್ ಮಸಾಲ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಮೇಯ್ನ್ ಇದಕ್ಕೆ ಪಾನಿಗೆ ಬೇಕಾಗಿರೋದು ರಾಕ್ ಸಾಲ್ಟ್ ಯಾವಾಗಲೂ ಯಾವುದೇ ಪಾನಿಪುರಿ ಮಸಾಲನೂ ಬೇಡ, ರಾಕ್ ಸಾಲ್ಟ್ ಹಾಕೋದ್ರಿಂದ ನಮಗೆ ಬೇಕಾಗಿರೋ ಪಾನಿಪುರಿ ಫ್ಲೇವರ್ ಆಗಲಿ ಟೇಸ್ಟಿಂಗ್ ಆಗಲಿ ಅಷ್ಟು ಚೆನ್ನಾಗಿ